Good morning students, myself Vijayalakshmi. Today onwards I will be handling computer application for BCom 5th sem. Let's see the second chapter, computer networks. What do you mean by network? A network can be defined as two or more computers connected together in such a way that they can share resources. ಸೊ ಇದ್ರ ಮೀನಿಂಗ್ ಏನಂದ್ರೆ ರೀ, ನಾವು ನೆಟ್ವರ್ಕ್ ಅಂತ ಯಾವ ಟೈಪ್ ಡಿಫೈನ್ ಮಾಡ್ಬೋದಂದರೆ, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪ್ಯೂಟರ್ಸ್ನ ಕನೆಕ್ಷನ್ ಕೊಟ್ಟು ಅಲ್ಲಿಂದ ನಾವು ರಿಸೋರ್ಸಸ್ನ ಶೇರ್ ಮಾಡ್ಕೋಬೋದು. ದ ಮೇನ್ ಪರ್ಪಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಟು ಶೇರ್ ದಿ ರಿಸೋರ್ಸಸ್. ಓಕೆ, resources may be file, folder, so printer, disk drive or just anything else that exists on computer. ನಾವು ಈ ಥರ ನೋಡ್ಬೋದು. ಸೊ ಜಸ್ಟ್ ನಾವು ಬ್ರೀಫಾಗಿ ನಾವು ಡೆಫಿನೇಷನ್ ಏನಂತ ಹೇಳ್ಬೋದು ಅಂದರೆ, a network is simply a collection of computers or other hardware devices that are connected together either physically or logically using special hardware and software to allow them to exchange information and cooperate. Networking is the term that describes the processes involved in designing, implementing, upgrading, managing and otherwise working with networks and network technologies. ಸೊ ಅಂದರೆ ಏನ್ರಿ, ಇದು ಕಂಪ್ಲೀಟಾಗಿ ಬ್ರೀಫಾಗಿ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಕಂಪ್ಯೂಟರ್ ಅಥವಾ ಬೇರೆ ಡಿವೈಸಸ್, ಅದು ಹಾರ್ಡ್ವೇರ್ ಡಿವೈಸಸ್ ನಾವು ಕನೆಕ್ಷನ್ ಕೊಡ್ಬೋದು. ಅದು ಫಿಸಿಕಲ್ ಆಗಿ ಅಥವಾ ಲಾಜಿಕಲ್ ಆಗಿ ಕನೆಕ್ಷನ್ಸ್ ಕೊಟ್ಟು ಅದನ್ನು ಯೂಸ್ ಮಾಡಿಕೊಂಡು ನಾವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಏನೇ ಇನ್ಫಾರ್ಮೇಷನ್ ಕಂಪ್ಯೂಟರ್ ನಡ್ಬರ್ಕ್ ಇದ್ದಿದ್ದ ಏನೇ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು ಮತ್ತು ಕೋಆಪರೇಟಿವ್ ವರ್ಕ್ ಮಾಡುತ್ತೆ. ನೆಟ್ವರ್ಕಿಂಗ್ ಅನ್ನೋ ಟರ್ಮ್ ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ, ಇದರಲ್ಲಿ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಂದರೆ, ಡಿಸೈನಿಂಗ್, ಇಂಪ್ಲಿಮೆಂಟಿಂಗ್, ಅಪ್ಗ್ರೇಡಿಂಗ್, ಮ್ಯಾನೇಜಿಂಗ್ ಮತ್ತು ಆಮೇಲೆ ಅದ್ರ ಜೊತೆ ನೆಟ್ವರ್ಕ್ ಜೊತೆ ವರ್ಕ್ ಮಾಡುತ್ತೆ. ಮತ್ತು ಇಲ್ಲ ಅಂದರೆ ನೆಟ್ವರ್ಕ್ ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡುತ್ತೆ. ನಾವು ಈ ಟೈಪ್ ನಾವು ವರ್ಕಿಂಗ್ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ನೆಟ್ವರ್ಕ್ ಡೈಗ್ರಾಮ್ ನೋಡ್ಬೋದು. ಯಾವ ಟೈಪ್ ನಾವು ಕನೆಕ್ಷನ್ಸ್ ಇರುತ್ತೆ ಅಂದರೆ, ನೆಟ್ವರ್ಕ್ ಡೈಗ್ರಾಮಲ್ಲಿ ನೋಡಿ, ರೂಟರಿಂದ ನೀವು ಫಸ್ಟ್ ರೂಟರಿಗೆ ಇಂಟರ್ನೆಟ್ಟಿಂದ ಇವು ಕನೆಕ್ಷನ್ಸ್ ಇರುತ್ತೆ. ಆ ರೂಟರಿಂದ ಅದರ್ ಲ್ಯಾನ್ಸಿಗೂ ಕನೆಕ್ಷನ್ಸ್ ಇರುತ್ತೆ. ರೂಟರಿಂದ ನೀವು ಫೈರ್ ವಾಲಿಗೆ ಕನೆಕ್ಷನ್ಸ್ ಇರುತ್ತೆ. ಫೈರ್ ವಾಲಿಂದ ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಕೇಬಲ್ ಯೂಸ್ ಮಾಡಿಕೊಂಡು ಸ್ವಿಚ್ಚಿಗೆ ಕನೆಕ್ಷನ್ ಇರುತ್ತೆ. ಸೊ ಸ್ವಿಚ್ಚಿಂದ ನೀವು ಸರ್ವರಿಗೆ ಕನೆಕ್ಷನ್ ಕೊಡ್ಬೋದು, ಟಿ ವಿ ಕನೆಕ್ಷನ್ ಕೊಡ್ಬೋದು, ಅಥವಾ ಕಂಪ್ಯೂಟ್ರ್ ಕೊಡ್ಬೋದು, ಲ್ಯಾಪ್ಟಾಪಿಗೆ ಕೊಡ್ಬೋದು, ಪ್ರಿಂಟರಿಗೆ ಕೊಡ್ಬೋದು, ಸೊ ನೀವು ಮೊಬೈಲಿಗೆ ಕೊಡ್ಬೋದು. ಸೊ ಇದು ಯಾವ ಟೈಪ್ ಅಂದರೆ, ನೀವು ವೈರ್ಲೆಸ್ ನೆಟ್ವರ್ಕ್ ಆಗುತ್ತೆ. ಇದು ಟಿ ವಿ, ಆಮೇಲೆ ಲ್ಯಾಪ್ಟಾಪು, ಪ್ರಿಂಟರು, ಆಮೇಲೆ ನೀವು ಮೊಬೈಲ್ಸು, ಇವೆಲ್ಲ ವೈರ್ಲೆಸ್ ಕನೆಕ್ಷನ್ಸ್ ಕೊಡ್ತೇವೆ. ನೆಕ್ಸ್ಟ್ ನೀವು ವಯರ್ಡ್ ನೆಟ್ವರ್ಕಿಗೆ ಯಾವ್ಯಾವ ಬರುತ್ತೆ ಅಂದರೆ, ಪ್ರಿಂಟರ್ ಯೂಸ್ ಆಗುತ್ತೆ, ಅಲ್ಲಿ ಸ್ಕ್ಯಾನರ್, ಮತ್ತು ಆಮೇಲೆ ಲ್ಯಾಪ್ಟಾಪ್ ಅಲ್ಲ, ನಿಮ್ದು ಇದು ಕಂಪ್ಯೂಟರ್ ಪಿ ಸಿ ಕನೆಕ್ಷನ್ ಆಗುತ್ತೆ. ಸೊ ಈ ಟೈಪ್ ನಾವು ಇಲ್ಲಿ ಕನೆಕ್ಷನ್ಸ್ ಕೊಡ್ಬೋದು. ಸೊ ಅಡ್ವಾಂಟೇಜಸ್ ಆಫ್ ನೆಟ್ವರ್ಕಿಂದ ಅಡ್ವಾಂಟೇಜಸ್ ಏನೇನಿದೆ ಅಂದರೆ, ಕನೆಕ್ಟಿವಿಟಿ ಆ್ಯಂಡ್ ಕಮ್ಯುನಿಕೇಷನ್. ನಾವು ಕನೆಕ್ಷನ್ಸ್ ಕೊಡ್ಬೋದು ಈಸಿಯಾಗಿ, ಮತ್ತು ಆಮೇಲೆ ಕಮ್ಯುನಿಕೇಟ್ ಮಾಡ್ಬೋದು. ನಾವು ಇಲ್ಲಿ ಒಂದು ಪ್ಲೇಸಿಂದ ಕುತ್ಕೊಂಡು ಬೇರೆ ಕಡೆಯಿಂದ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಈ ಟೈಪ್ ಡಾಟಾ ಶೇರಿಂಗ್. ಸೊ ನಾವು ಡಾಟಾ ಶೇರ್ ಮಾಡ್ಬೋದು ಎಲ್ಲಿ ಬೇಕಾದಲ್ಲಿ. ಹಾರ್ಡ್ವೇರ್ ಶೇರಿಂಗ್, ಸೊ ಹಾರ್ಡ್ವೇರ್ನ ಶೇರ್ ಮಾಡ್ಬೋದು. ಇಂಟರ್ನೆಟ್ ಆಕ್ಸೆಸ್, ನಾವು ಎಲ್ಲಿ ಬೇಕಾದಲ್ಲಿ ಕುತ್ಕೊಂಡು ವೈರ್ಲೆಸ್ ಆಗಿ ಅಥವಾ ವಯರ್ಡ್ ನೆಟ್ವರ್ಕಿಂದ ನಾವು ಇಂಟರ್ನೆಟ್ನ ಯೂಸ್ ಮಾಡ್ಬೋದು. ಇಂಟರ್ನೆಟ್ ಎಕ್ಸೆಸ್ ಶೇರಿಂಗ್, ಸೊ ಇಂಟರ್ನೆಟ್ನ ನಾವು ಶೇರ್ ಮಾಡ್ಬೋದು. ಅಂದರೆ ಈಗ ನೀವು ವೈಫೈ ಎಲ್ಲ ನೋಡ್ತಿರಲ್ಲ, ಸೊ ಅಲ್ಲಿಂದ ನಿಮಗೆಲ್ಲ ಏನು ಇಂಟರ್ನೆಟ್ ಶೇರ್ ಆಗುತ್ತೆ. ಸೊ ಈ ಟೈಪ್ ನಾವು ಇಂಟರ್ನೆಟ್ ಆಕ್ಸೆಸ್ ಶೇರಿಂಗ್ ಮಾಡ್ಬೋದು. ಡಾಟಾ ಸೆಕ್ಯೂರಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಡಾಟಾ ಸೆಕ್ಯೂರ್ ಇಡ್ಬೋದು ಮತ್ತು ಅದನ್ನು ಮ್ಯಾನೇಜ್ ಮಾಡ್ಬೋದು ನಾವಿಲ್ಲಿ. ಪರ್ಫಾರ್ಮೆನ್ಸ್ ಎನ್ಹಾನ್ಸ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸಿಂಗ್, ಸೊ ನಾವು ಪರ್ಫಾರ್ಮೆನ್ಸನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬೋದು, ಆಮೇಲೆ ನೀಟಾಗಿ ನೋಡ್ಬೋದು. ಎಂಟರ್ಟೈನ್ಮೆಂಟ್, ಸೊ ನಾವಿಲ್ಲಿ ಎಂಟರ್ಟೈನ್ಮೆಂಟು ಅಂದರೆ ನೀವು ಮೂವೀಸ್ ಆಯಿತು, ವೀಡಿಯೋಸ್ ಏನೇನೋ ನೋಡ್ತಿರ್ತಿರಲ್ಲ, ವೀಡಿಯೋಸು, ಆಮೇಲೆ ಮೂವೀಸು, ಸಾಂಗ್ಸು, ಇವೆಲ್ಲ ಎಂಟರ್ಟೈನ್ಮೆಂಟ್ ನೀವು ಈಸಿಯಾಗಿ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಈಗ ಇಷ್ಟೊತ್ತುವರೆಗೂ ಅಡ್ವಾಂಟೇಜಸ್ ಕೇಳಿದ್ರಿ. ಸೊ ಡಿಸ್ಅಡ್ವಾಂಟೇಜಸ್ ಏನು ಬರುತ್ತೆ? ಸೊ ಡಿಸ್ಅಡ್ವಾಂಟೇಜ್ ಆಫ್ ನೆಟ್ವರ್ಕಿಂದ ಮೇನ್ ಏನು ಬರುತ್ತೆ ಅಂದರೆ, ಕಾಸ್ಟ್ ಪ್ರಾಬ್ಲಮ್ ಬರುತ್ತೆ. ಸೊ ಕಾಸ್ಟ್ ಪ್ರಾಬ್ಲಮಲ್ಲಿ ಯಾವ್ಯಾವ ಬರುತ್ತೆ ಅಂದರೆ, ಫಸ್ಟ್ ಒನ್ ನೆಟ್ವರ್ಕ್ ಹಾರ್ಡ್ವೇರ್, ಸಾಫ್ಟ್ವೇರ್ ಆ್ಯಂಡ್ ಸೆಟಪ್ ಕಾಸ್ಟ್. ಅಂದ್ರೆ ಏನ್ರಿ, ನೆಟ್ವರ್ಕ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಾವು ಏನು ಸೆಟಪ್ ಮಾಡ್ತೇವಲ್ಲ ಅದ್ರದ್ದು ನಮಗೆ ಅಮೌಂಟ್ ಜಾಸ್ತಿ ಬೀಳುತ್ತೆ. ನೆಕ್ಸ್ಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್. ಅಂದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಮತ್ತು ಅಡ್ಮಿನಿಸ್ಟ್ರೇಷನ್ ಅದು ನಿಮಗೆ ಕಾಸ್ಟಾಗಿ ಜಾಸ್ತಿ ಬೀಳುತ್ತೆ ಅದಕ್ಕೆ. ಅನ್ಡಿಸೈರಬಲ್ ಶೇರಿಂಗ್, ಸೊ ಡಿಸೈರಬಲ್ ಶೇರಿಂಗ್ ಇರೋಂಗಿಲ್ಲ ಅಲ್ಲಿ. ಇಲ್ಲಿಗಲ್ ಅಥವಾ ಅನ್ಡಿಸೈರಬಲ್ ಬಿಹೇವಿಯರ್ ಇರುತ್ತೆ ಅಲ್ಲಿ. ಡಾಟಾ ಸೆಕ್ಯೂರಿಟಿ ಕನ್ಸರ್ನ್ಸ್, ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ಈ ಟೈಪ್ ಎಲ್ಲ ನಿಮ್ಗೆ ಅಲ್ಲಿ
ಪ್ರಾಬ್ಲಮ್ಸ್ ನೀವು ಡಿಸ್ಅಡ್ವಾಂಟೇಜಸ್ ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ನಿಮ್ಮ ಕಮ್ಯುನಿಕೇಷನ್ ಮಾಡಲ್. ಸೊ ಕಮ್ಯುನಿಕೇಷನ್ ಮಾಡಲ್ ಯಾವ ಟೈಪ್ ನಿಮಗೆ ಸಿಗುತ್ತೆ ಅಂದರೆ ಕಮ್ಯುನಿಕೇಷನ್ನ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದಾರೆ. ಕಮ್ಯುನಿಕೇಷನ್ ಮಾಡಮಲ್ಲಿ ಫಸ್ಟ್ ಒನ್ ನಿಮಗೆ ಸೋರ್ಸ್, ಟ್ರಾನ್ಸ್ಮಿಟರ್, ಟ್ರಾನ್ಸ್ಮಿಷನ್ ಸಿಸ್ಟಮ್, ರಿಸೀವರ್, ಡೆಸ್ಟಿನೇಷನ್. ಸೊ ಇವೇನು 5 ಸ್ಟೆಪ್ಸ್ ನಿಮಗೆ ಮೇನ್. ಸೊ ಈಗ ಏನಾಗುತ್ತೆ, ಫಸ್ಟ್ ನಾವು ಏನು ಮಾಡ್ತೀವಿ, ಇನ್ಫಾರ್ಮೇಷನ್ ಒಂದು ಕಂಪ್ಯೂಟರಿಂದ, ನಮ್ಮ ಕಂಪ್ಯೂಟರಿಂದ ನಾವು ಇನ್ಫಾರ್ಮೇಷನ್ನ ಇನ್ಪುಟ್ ಮಾಡ್ತೀವಿ. ಸೊ ಅಂದ್ರೆ ನಾವು ನಮ್ಮ ಇನ್ಫಾರ್ಮೇಷನ್ನ ಇನ್ಪುಟ್ ಮಾಡಿದಾಗ ಅಲ್ಲಿಂದ ಏನಾಗುತ್ತೆ, ಸೋರ್ಸ್ ಆಗಿ ಅದು ಒಂದು ಕಡೆ ಸ್ಟೋರ್ ಆಗುತ್ತೆ. ಆ ಸೋರ್ಸ್ ಏನಾಗುತ್ತೆ, ಇನ್ಪುಟ್ ಡಾಟಾ ಆಗತ್ತಲೆ ನಾವು ಯೂಸ್ ಮಾಡ್ಕೊಂಡು ಅದನ್ನು ಟ್ರಾನ್ಸ್ಮಿಟರಿಗೆ ಸೆಂಡ್ ಮಾಡ್ತೀವಿ. ಸೊ ಏನು ಮಾಡ್ತೀವಿ, ಟ್ರಾನ್ಸ್ಮಿಟರಿಂದ ಸೆಂಡ್ ಮಾಡ್ತೀವಿ. ಸೊ ಟ್ರಾನ್ಸ್ಮಿಟರ್ ಏನಾಗುತ್ತೆ, ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ ಸೆಂಡ್ ಮಾಡುತ್ತೆ, ಟ್ರಾನ್ಸ್ಮಿಟೆಡ್ ಸಿಗ್ನಲ್ಸ್. ಸೊ ಟ್ರಾನ್ಸ್ಮಿಟೆಡ್ ಸಿಗ್ನಲ್ಸ್ ಏನು ಅಲ್ಲಿ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಸಿಸ್ಟಮಿಗೆ ಹೋಗುತ್ತೆ. ಟ್ರಾನ್ಸ್ಮಿಟರಿಂದ ಟ್ರಾನ್ಸ್ಮಿಷನ್ ಸಿಸ್ಟಮಿಗೆ ಹೋಗುತ್ತೆ. ಟ್ರಾನ್ಸ್ಮಿಷನ್ ಸಿಸ್ಟಮಿಂದ ನಮಗೇನಾಗುತ್ತೆ, ರಿಸೀವ್ ಆಗುತ್ತೆ ಸಿಗ್ನಲ್. ಸೊ ಅದು ಎಲ್ಲಿ ರಿಸೀವ್ ಆಗುತ್ತೆ, ರಿಸೀವರಿಗೆ ಟ್ರಾನ್ಸ್ಮಿಷನ್ ಸಿಸ್ಟಮಿಂದ ಸಿಗ್ನಲ್ ರಿಸೀವ್ ಆಗುತ್ತೆ. ಸೊ ರಿಸೀವರ್ ಆಮೇಲೆ ಏನು ಮಾಡುತ್ತೆ, ಔಟ್ಪುಟ್ ಡಾಟಾ ಅಂತ ಹೇಳಿ ಪ್ರೊಡ್ಯೂಸ್ ಮಾಡುತ್ತೆ. ಔಟ್ಪುಟ್ ಡಾಟಾ ಪ್ರೊಡ್ಯೂಸ್ ಮಾಡಿ ಅದು ಎಲ್ಲಿಗೆ ಹೋಗುತ್ತೆ, ನಮಗೆ ಎಲ್ಲಿ ನಾವು ಯಾವ ಡೆಸ್ಟಿನೇಷನಿಗೆ ಕಳಿಸ್ಬೇಕಂತ ಅಂದ್ಕೊಂಡಿರ್ತೀವಲ್ಲ ಆ ಡೆಸ್ಟಿನೇಷನಿಗೆ ಹೋಗಿ ರೀಚ್ ಆಗುತ್ತೆ. ಡೆಸ್ಟಿನೇಷನ್ ಆಮೇಲೆ ಏನು ಮಾಡುತ್ತೆ, ಔಟ್ಪುಟ್ ಇನ್ಫಾರ್ಮೇಷನ್. ಅಂದರೆ ಏನಾಗುತ್ತೆ, ನಮ್ಗೆ ಏನು ಇನ್ಫಾರ್ಮೇಷನ್ ನಾವೇನು ಸೆಂಡ್ ಮಾಡಿರ್ತೀವಲ್ಲ ಅದು ಏನು ಮಾಡುತ್ತೆ, ಕಂಪ್ಲೀಟಾಗಿ ಹೊರಗಡೆ ತೋರಿಸಿ ನಮ್ಗೆ ಔಟ್ಪುಟಾಗಿ ಕೊಡುತ್ತೆ. ಸೊ ಈ ಟೈಪ್ ನಾವು ಕಮ್ಯುನಿಕೇಷನ್ ಮಾಡಮ್ನ ಇಲ್ಲಿ ನೀವು ನೋಡ್ಬೋದು, ಮಾಡಲ್ ಯಾವ ಟೈಪ್ ನಿಮಗೆ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೀವು ನೋಡ್ಬೋದು ಫಂಡಮೆಂಟಲ್ ನೆಟ್ವರ್ಕ್ ಕ್ಲಾಸಿಫಿಕೇಷನ್ಸ್. ಅಂದರೆ ನೆಟ್ವರ್ಕಿನ ಕ್ಲಾಸಿಫಿಕೇಷನ್ಸ್ ಏನೇನು ಬರುತ್ತೆ ಅಂದರೆ ನಿಮ್ಗೆ ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ನೆಕ್ಸ್ಟ್ ನಿಮ್ಗೆ ವೆರಿ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಬರುತ್ತೆ, 4 ಟೈಪ್ಸ್. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೇನು? Local area network is a computer network covering a small geographic area like home, office or a group of buildings. ಅಂದರೆ ಏನು ರೀ, ನಿಮಗೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಏನು? ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನೋದು ಒಂದು ಕಂಪ್ಯೂಟರ್ ನೆಟ್ವರ್ಕ್. ಅದು ಏನು ಮಾಡ್ತೈತಿ, ಯಾವ ಟೈಪ್ ಕವರ್ ಮಾಡಿರುತ್ತೆ ಅಂದರೆ ಒಂದು ಸಣ್ಣ ಏರಿಯಾ ಕವರ್ ಮಾಡುತ್ತೆ. ಅಂದರೆ ಈಗ ನಿಮ್ಮದು ಮನೆ ಆಗ್ಬೋದು, ಅಥವಾ ಆಫೀಸ್ ಆಗ್ಬೋದು, ಅಥವಾ ಒಂದು ಬಿಲ್ಡಿಂಗ್ ಆಗ್ಬೋದು. ಸೊ ಈ ಸ್ಮಾಲ್ ಏರಿಯಾ ಕಂಪ್ಲೀಟಾಗಿ ಕವರ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್, ಲ್ಯಾನ್ಸ್ ಅಂತೇಳಿ ಯೂಸ್ ಮಾಡ್ತೀವಿ. ಲ್ಯಾನ್ಸಿಂದ ನಾವು ಇಂಟರ್ನೆಟ್ ಕನೆಕ್ಷನ್ ತೊಗೋಬೋದು. ಸೊ ಏನಂದರೆ ನೀವು ಸ್ಮಾಲ್ ಏರಿಯಾದೊಳಗೆ ಯೂಸ್ ಮಾಡೋಂಗಿದ್ರೆ ನಾವು ಅದನ್ನು ಯೂಸ್ ಮಾಡ್ಬೋದು ಅಂಥೇಳಿ, ಅದಕ್ಕೋಸ್ಕರ ನಾವು ಲ್ಯಾನ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ನಿಮ್ಗೆ ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ಏನು ರೀ? ಸೊ ವೈಡ್ ಏರಿಯಾ ನೆಟ್ವರ್ಕ್ನ ನಾವು ವ್ಯಾನ್ ಅಂತ ಹೇಳಿ ಕರಿತೀವಿ. ಓಕೆ, ವ್ಯಾನ್ ಅಂದರೆ ಏನು ರೀ? ಈಸ್ ಅ ಕಂಪ್ಯೂಟರ್ ನೆಟ್ವರ್ಕ್ ದ್ಯಾಟ್ ಕವರ್ಸ್ ಅ ಬ್ರಾಡ್ ಏರಿಯಾ, that is any network whose communication links cross metropolitan, regional or national boundaries, or less formally a network that uses routers and public communication links. ಸೊ ಅಂದ್ರೆ ಏನು ರೀ, ಈ ಟೈಪ್ ಇದೇನಾಗ್ತೈತಿ, ಲಾರ್ಜೆಸ್ಟ್ ಏರಿಯಾ ಕವರ್ ಮಾಡತ್ತೆ. ಓಕೆ, ಇದು ಲಾರ್ಜೆಸ್ಟ್ ಏರಿಯಾ ಕವರ್ ಮಾಡುತ್ತೆ. ಯಾವ ಟೈಪ್ ಕವರ್ ಮಾಡ್ತೈತೆ ಅಂದ್ರೆ, ನೀವು ಕಂಪ್ಲೀಟಾಗಿ ಒಂದು ನೆಟ್ವರ್ಕ್ ಕನೆಕ್ಷನ್ಸ್ ಲಿಂಕ್ಸ್ ಏನಾಗಿರ್ತೈತೋ ಮೆಟ್ರೋಪಾಲಿಟಿಯನ್ಗಿಂತ ದೊಡ್ಡದಾಗಿರುತ್ತೆ. ಆಮೇಲೆ ರೀಜ್ನಲ್ಲು ಮತ್ತು ಇಲ್ಲ ಅಂದ್ರೆ ನೀವು ನ್ಯಾಷನಲ್ ಬೌಂಡ್ರೀಸ್ ಅಂತೂ ಕರಿಬೋದು. ಆ ಟೈಪ್ ನೀವು ಕಂಪ್ಲೀಟಾಗಿ ಒಂದು ಕಂಟ್ರಿ ಒಳಗೆ ಇದು ಕವರ್ ಮಾಡುತ್ತೆ. ನಾವು ಒಂದು ಕಂಟ್ರಿ ಒಳಗೆ ಯೂಸ್ ಮಾಡೋಕೆ ನಾವು ಏನು ಮಾಡ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ವ್ಯಾನ್ ಅಂಥೇಳಿ ನಾವು ಯೂಸ್ ಮಾಡ್ತೀವಿ. ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ವೆಲ್ ನೌನ್ ಎಕ್ಸಾಂಪಲ್ ಆಫ್ ಅ ವ್ಯಾನ್ ಈಸ್ ದಿ ಇಂಟರ್ನೆಟ್. ಸೊ ಗೊತ್ತಾಯ್ತು ರೀ, ವ್ಯಾನ್ಸ್ ಆರ್ ಯೂಸ್ ಟು ಕನೆಕ್ಟ್ ಲ್ಯಾನ್ಸ್ ಆ್ಯಂಡ್ ಅದರ್ ಟೈಪ್ಸ್ ಆಫ್ network together so that users and computers in one location can communicate with users and computers in other locations. ಅಂದರೆ ಏನು ರೀ, ವ್ಯಾನ್ಸ್ ಅನ್ನು ಏನು ಮಾಡ್ತಾರೆ ಅಂದರೆ ಏನು ಲ್ಯಾನ್ಸಿಗೆ ಕನೆಕ್ಷನ್ ಕೊಡ್ತಾರೆ. ಅಂದರೆ ವ್ಯಾನ್ಸ್ ಏನು ಮಾಡ್ತೈತಿ, ಲ್ಯಾನ್ಸ್ ಯೂಸ್ ಮಾಡಿಕೊಂಡು ಕನೆಕ್ಷನ್ ಕೊಡ್ತೈತಿ. ಮತ್ತು ಬೇರೆ ನೆಟ್ವರ್ಕ್ ಟೈಪ್ಸ್ ಯೂಸ್ ಮಾಡ್ಕೋತೈತಿ. ಇದರಲ್ಲಿ ಯೂಸ್ ಮಾಡ್ಕೊಂಡು ಅದೇನು ಮಾಡ್ತೈತಿ, ಕಂಪ್ಲೀಟಾಗಿ ನೆಟ್ವರ್ಕ್ ಕನೆಕ್ಷನ್ಸ್ ಎಲ್ಲ ಕಡೆ ನಿಮ್ಗೆ ಆ ಲೊಕೇಶನ್ಸಿಗೆ ಸೆಟ್ ಆಗಂಗೆ ನೋಡ್ಕೊತೈತಿ. ಸೊ ಇದೇನು ಮೇನ್ ಹೆಡ್ ಏನಿರುತ್ತೆ, ವ್ಯಾನ್ ಇರುತ್ತೆ. ವ್ಯಾನ್ ಕೈಯಾಗ ಲ್ಯಾನ್ಸ್ ಇರ್ತಾವೆ ಮತ್ತು ಬೇರೆ ಟೈಪ್ಸ್ ಆಫ್ ನೆಟ್ವರ್ಕ್ ಇರ್ತಾವೆ. ಸೊ ಈ ಟೈಪ್ ನಾವು ಬ್ರಾಂಚ್ ಮಾಡ್ಬೋದು ಇದನ್ನು, ವೈಡ್ ಏರಿಯಾ ನೆಟ್ವರ್ಕನ್ನು. ನೆಕ್ಸ್ಟ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೊ ಇದನ್ನು ನಾವು ಏನಂತ ಕರಿಬೋದು, ಮ್ಯಾನ್ ಅಂತೇಳಿ. ಸೊ ಮ್ಯಾನ್ ಅಂದ್ರೆ ಏನು ರೀ? ಮ್ಯಾನ್ ಈಸ್ ಅ ನೆಟ್ವರ್ಕ್ ದ್ಯಾಟ್ interconnects users with computer resources in a geographical area or a region larger than that covered by even large local area network but smaller than the area covered by a wide area network. The term is applied to the interconnection of networks in a city into a single larger network, which may be
which may then also offer sufficient connection to a wide area network. It is also used to mean the interconnection of several local area networks by bridging them with backbone lines. The latter ಯೂಸೇಜ್ ಈಸ್ ಆಲ್ಸೋ ಸಮ್ಟೈಮ್ಸ್ ರೆಫರ್ ಟು ಆ್ಯಸ್ ಅ ಕ್ಯಾಂಪಸ್ ನೆಟ್ವರ್ಕ್. ಅಂದರೆ ಏನ್ರಿ ಇದೊಂದು ನೆಟ್ವರ್ಕ್ ವ್ಯಾನ್ಕ್ಕಿಂತ ಸ್ಮಾಲ್ ಯೂಸ್ ಮಾಡ್ತೀವಿ ಮತ್ತು ಲ್ಯಾನ್ಕ್ಕಿಂತ ದೊಡ್ಡದು. ಅಂದರೆ ಏರಿಯಾ ಯಾವ ಟೈಪ್ ಇರುತ್ತೆ ಅಂದರೆ ಲ್ಯಾನ್ಕ್ಕಿಂತ ಜಾಸ್ತಿ ಏರಿಯಾ ಯೂಸ್ ಮಾಡ್ಬೋದು, ಬಟ್ ವ್ಯಾನ್ಕ್ಕಿಂತ ಸ್ಮಾಲ್ ಏರಿಯಾ ಆಗುತ್ತೆ. ಸೊ ಇದೇನು ಮೆಟ್ರೋಪಾಲಿಟನ್ ನಾವು ಏನು ಮಾಡ್ಬೋದು ಅಂದರೆ ಇದರಲ್ಲಿ ನಾವು ಲ್ಯಾನ್ಸ್ ಯೂಸ್ ಮಾಡ್ತಿರ್ತೀವಿ. ಈ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕು ಲ್ಯಾನ್ಸ್ ಯೂಸ್ ಮಾಡಿಕೊಂಡು ಸ್ಮಾಲರ್ ಏರಿಯಾನ ಕವರ್ ಮಾಡುತ್ತೆ. ಕವರ್ ಮಾಡಿ ಅದು ಏನು ಮಾಡ್ತೈತಿ, ವೈಡ್ ಏರಿಯಾ ನೆಟ್ವರ್ಕಿಗೆ ಕನೆಕ್ಷನ್ಸ್ ಕೊಡ್ತೈತಿ. ನಾವು ಇದ್ರೊಳಗೆ ಇಂಟರ್ ಕನೆಕ್ಷನ್ ಆಫ್ ನೆಟ್ವರ್ಕ್ ಅಂತಂದು ಹೇಳಿ ಸಿಟಿ ಒಳಗೆ ನಾವು ಇದನ್ನು ಕನೆಕ್ಷನ್ಸ್ ಕೊಡ್ಬೋದು. ಇದು ಸಿಂಗಲ್ ಲಾರ್ಜರ್ ನೆಟ್ವರ್ಕ್ ಇದನ್ನು ನಾವು ಸಿಟಿ ಒಳಗೆ ಕನೆಕ್ಷನ್ಸ್ ಕೊಡ್ತೇವೆ ರೀ. ಓಕೆ, ನಾವು ಮೇನ್ ಯೂಸ್ ಮಾಡೋದು ಎಲ್ಲಿ ನೆಟ್ವರ್ಕ್, ಈ ನೆಟ್ವರ್ಕ್ನ ನಾವು ಸಿಟಿಯಲ್ಲಿ ಯೂಸ್ ಮಾಡ್ತೇವೆ. ನಾವು ಇದನ್ನು ಇಂಟರ್ ಕನೆಕ್ಷನ್ ಆಗಿ ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಯೂಸ್ ಮಾಡಿಕೊಂಡು ಅದು ಬ್ಯಾಕ್ಬೋನ್ ಆಗಿ ವರ್ಕ್ ಮಾಡುತ್ತೆ. ಲ್ಯಾನ್ ಬ್ಯಾಕ್ಬೋನ್ ಆಗಿ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕಿಗೆ ಬ್ಯಾಕ್ಬೋನ್ ಆಗಿ ವರ್ಕ್ ಮಾಡ್ತೈತಿ. ಸೊ ಇದರಿಂದ ನಮಗೇನಾಗುತ್ತೆ, ಕ್ಯಾಂಪಸ್ ನೆಟ್ವರ್ಕ್ ಅಂತ ಹೇಳಿ ನಾವು ಇದನ್ನು ಕರಿಬೋದು. ಇಲ್ಲಿವರೆಗೂ ನೀವು ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೇನು, ಅದ್ರದ್ದು ಇಂಟ್ರೊಡಕ್ಷನ್ ಪಾರ್ಟ್ ಏನು, ಮತ್ತು ಆಮೇಲೆ ಅದರೊಳಗೆ ಯಾವ ಟೈಪ್ಸ್ ನಾವು ಯೂಸ್ ಮಾಡ್ಬೋದು ನೆಟ್ವರ್ಕ್ನ, ಏನೇನು ಬರುತ್ತೆ ಅದರೊಳಗೆ, ರಿಸೋರ್ಸಸ್ ಅಂದ್ರೇನು, ಇದನ್ನೆಲ್ಲ ನೀವು ಸ್ಟಡಿ ಮಾಡಿದ್ರಿ. ಮತ್ತು ಆಮೇಲೆ ಇದು ಫಂಡಮೆಂಟಲ್ ನೆಟ್ವರ್ಕ್ ಕ್ಲಾಸಿಫಿಕೇಷನ್ಸ್ ಏನೇನು ಬರುತ್ತೆ ಅಂತ ಹೇಳಿ ಸ್ಟಡಿ ಮಾಡಿದ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಟೇಲಾಗಿ ವ್ಯಾನ್ ಮ್ಯಾನ್ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ಡಿಟೇಲಾಗಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.